ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಅಕ್ರಮ ವಲಸಿಗರ ಆಟಾಟೋಪ ಮಿತಿ ಮೀರಿ ಬಿಡುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಅಕ್ರಮ ವಲಸಿಗರ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕು ಅಂತಾನೆ ಅವರನ್ನ ಒಂದು ಕೇಂದ್ರದಲ್ಲಿ ಇರಿಸಲಾಗಿತ್ತು. ಬಟ್ ಹಂಗೋ ಹಿಂಗೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರಂತೆ. ಹಾಗಾಗಿ ಅಂಥದ್ದೊಂದು ಆತಂಕ ಶುರುವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಅಕ್ರಮ ವಲಸಿಗರ ಆಟಾಟೋಪ ಮುಂದುವರಿಯುತ್ತಾ ಬೆಂಗಳೂರಲ್ಲಿ ಮತ್ತೆ ಅಕ್ರಮ ವಲಸಿಗರ ಆಟಾಟೋಪ ಶುರುವಾಗುತ್ತಾ ಅನ್ನುವಂತಹ ಆತಂಕ. ನಿರಾಶ್ರಿತ ಕೇಂದ್ರದಿಂದ ಅಕ್ರಮ ನೈಜೀರಿಯಾ ಮತ್ತು ಉಗಾಂಡ ವಲಸಿಗರು ಎಸ್ಕೇಪ್ ಆಗಿದ್ದಾರೆ. ಕೊತ್ತನೂರಿನ ಚಿಕ್ಕಗುಬ್ಬಿ ನಿರಾಶ್ರಿತ ಕೇಂದ್ರದಲ್ಲಿದ್ದ ಅಕ್ರಮ ವಲಸಿಗರು ಎಸ್ಕೇಪ್ ಆಗಿದ್ದಾರೆ. ಮೇ 11ರಂದು ಕಿಟಕಿಯ ಗ್ರಿಲ್ ಕತ್ತರಿಸಿ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರಂತೆ. ಬೆಡ್ಶೀಟ್ ಬಳಸಿ ಎಸ್ಕೇಪ್ ಆಗಿದ್ದಾರೆ ಅಕ್ರಮ ವಲಸಿಗರು. ಆಟೋ ರಾಜ ನಿರಾಶ್ರಿತ ಕೇಂದ್ರದಲ್ಲಿ 4 ತಿಂಗಳಿನಿಂದ ಈ ವಲಸಿಗರನ್ನ ಇರಿಸಲಾಗಿತ್ತು. ಉಗಾಂಡದ ಒಬ್ಬ ಮಹಿಳೆ, ನೈಜೀರಿಯಾದ 3 ಸೇರಿ 4 ಜನ ಕೂಡ ಈಗ ಪರಾರಿಯಾಗಿದ್ದಾರೆ. ತೋಪಿಸ್ಟಾ, ನಗವಾ, ಸಫೀನಾ, ಪಿತಿನಾ ಎಸ್ಕೇಪ್ ಆಗಿರುವ ಅಕ್ರಮ ವಲಸಿಗರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎಸ್ಕೇಪ್ ಆಗಿರುವ ವಲಸಿಗರು ಮತ್ತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರಾ ಅನ್ನುವಂಥ ಆತಂಕ ಇದ್ದು, ಈ ಸಂಬಂಧ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎಲ್ಲಿಂದಲೋ ಬಂದು ಬೆಂಗಳೂರಿನಲ್ಲಿ ಆಟಾಟೋಪ ಮೆರಿತಾ ಇದ್ರು. ಈ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಇವ್ರನ್ನೆಲ್ಲ ಈ ಆಟೋ ರೋಜಾ ನಿರಾಶ್ರಿತ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಬಟ್ ಆ ಕಿಟಕಿ ಗಾಜುಗಳನ್ನು ಒಡೆದು ಅಲ್ಲಿಂದ 4 ಕೂಡ ಎಸ್ಕೇಪ್ ಆಗಿರೋದ್ರಿಂದ ಇನ್ನೇನು ಅವಾಂತರ ಸೃಷ್ಟಿ ಮಾಡ್ತಾರೋ ಬೆಂಗಳೂರಿನಲ್ಲಿ ಅನ್ನುವಂಥ ಆತಂಕ ಇದೆ. ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರು ಅಥವಾ ಅಕ್ರಮ ವಿದೇಶಿ ವಲಸಿಗರ ಹಾವಳಿ ಹೆಚ್ಚಾಗಿದೆ ಅಂತಲೇ ಹೇಳಬೇಕು. ಇದೇ ಒಂದು ಉದ್ದೇಶದಿಂದ ನೈಜೀರಿಯನ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರ ಅಥವಾ ಬೇರೆ ಬೇರೆ ದೇಶಗಳ ವಲಸಿಗರು ಬೆಂಗಳೂರಿಗೆ ಬಂದು ಸಾಕಷ್ಟು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ನೈಜೀರಿಯನ್ಸ್ ಕೂಡ ಒಬ್ಬರು. ಹೀಗಾಗಿ ಅವರನ್ನ ಅಂದರೆ ಅವರ ವೀಸಾ ಅವಧಿ ಮುಗಿದಿರುವ ಹಿನ್ನೆಲೆಯಲ್ಲಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಒಂದು ನಿರಾಶ್ರಿತ ಭವನದಲ್ಲಿ ಇರಿಸುವ ಕೆಲಸವನ್ನು ಮಾಡಿದ್ರು. ಅದು ದೊಡ್ಡಗುಬ್ಬಿ ಬಳಿಯ ಆಟೋ ರಾಜ ನಿರಾಶ್ರಿತರ ಭವನದಲ್ಲಿ ಇಳಿಸಿದ್ರು. ಆದರೆ ಈ ಮಧ್ಯೆ ಅಂದರೆ ಇದೇ ತಿಂಗಳ 11ನೇ ತಾರೀಕು ಸುಮಾರು 4 ಜನ ನೈಜೀರಿಯನ್ ಮಹಿಳೆಯರು ಕಿಟಕಿಯನ್ನು ಮುರಿದು ಎಸ್ಕೇಪ್ ಆಗಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆ ಒಂದು ಕಿಟಕಿ ಇದೆ, ಅದೇ ರೀತಿ ಯಾವ ರೀತಿ ಅವರು ಮುರಿದು ಹೊರಗಡೆ ಹೋಗಿದ್ದಾರೆ ಅಂತ. ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ನಿರಾಶ್ರಿತರ ಭವನದಲ್ಲಿ ಸಾಕಷ್ಟು ನೈಜೀರಿಯನ್ ವಾಸಿಗಳು ಇದ್ದಾರೆ. ಅವರ ವೀಸಾ ಅವಧಿ ಮುಗಿದಿರುವ ಹಿನ್ನೆಲೆಯಲ್ಲಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ಈ ಒಂದು ಭವನದಲ್ಲಿ ಇರಿಸಿದ್ರು. ನಂತರದಲ್ಲಿ ಇದೇ ತಿಂಗಳ 11ನೇ ತಾರೀಕು 4 ಮಹಿಳೆಯರು ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಕಿಟಕಿಯ ಗ್ರಿಲ್ಸ್ ಅನ್ನ ಕಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಈ ಒಂದು ಎಸ್ಕೇಪ್ ಆಗುವ ಸಂದರ್ಭದಲ್ಲಿ ಅವರು ಬೆಡ್ಶೀಟ್ಗಳಾಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಬಟ್ಟೆಗಳನ್ನು ಬಳಸಿ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೇ ಒಂದು ಪ್ರಕರಣದ ಸಂಬಂಧ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಇದರಲ್ಲಿ ಗಮನಿಸುವ ಅಂಶವೇನು ಅಂತ ಅಂದ್ರೆ ಈ ನೈಜೀರಿಯನ್ ಪ್ರಜೆಗಳೇನಿದ್ದಾರೆ ಇವರು 4 ಜನ ಮಹಿಳೆಯರು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಇವರು ಅಕ್ರಮವಾಗಿ ಇಲ್ಲಿಂದ ಹೊರಗಡೆ ಹೋಗಿ ಬೆಂಗಳೂರಿನಲ್ಲಿ ಇವರಿಗೆ ಪರಿಚಯವಿರುವ ಕೆಲವೊಂದು ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಮತ್ತೆ ಇವರು PGಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಸೇರಿಕೊಂಡು ತಮ್ಮ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಇದೇ ಒಂದು ಉದ್ದೇಶದಿಂದ ಇಲ್ಲಿನ ಸಿಬ್ಬಂದಿಗಳು ಒಂದು FIR ಅನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ 4 ಜನ ಕಾಣೆಯಾಗಿರುವ ಅಥವಾ ಏನು ಈ ಒಂದು ನಿರಾಶ್ರಿತರ ಭವನದಿಂದ ಎಸ್ಕೇಪ್ ಆಗಿರುವ 4 ಜನ ನೈಜೀರಿಯನ್ ಮಹಿಳೆಯರೇನಿದ್ದಾರೆ ಅವರ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಅಂತಾನೆ ಹೇಳಬೇಕು. ಸದ್ಯ ಕೊತ್ತನೂರು ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ. ಈ ಒಂದು ಪ್ರಕರಣದ ಸಂಬಂಧ ಪೊಲೀಸರು ಯಾವಾಗ ಅವರನ್ನ ಮತ್ತೆ ಬಂಧಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಸುಮಾರು ಜನ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಸುಮಾರು ಜನ ಒಂದ್ಸತಿ ಆ ಕಡೆ ಜೆಂಟ್ಸ್ ಇದ್ರು, 4ನೇ ಮಾಡಿಯಿಂದ ಎಸ್ಕೇಪ್ ಆಗಿದ್ದಾರೆ. 4ನೇ ಮಾಡಿ ಕಂಬಿ ಕಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆಮೇಲೆ ತಿರ್ಗಾ ಬಾಂಗ್ಲಾದೇಶನವರು ಒಂದು 4 ಜನ ಎಸ್ಕೇಪ್ ಆದರು. ಅದು ಇನ್ನೊಂದು ಇಲ್ಲಿ ಈ ಬಿಲ್ಡಿಂಗಲ್ಲಿ ಇಟ್ಕೊಂಡಿದ್ದೆ. ಈ ಪ್ರಾಜೆಕ್ಟ್ ನಾವು ಸುಮಾರು ಒಂದು 2-3 ವರ್ಷದಿಂದ ಮಾಡ್ತೀವಿ ಸರ್. ಆವಾಗಲೇ ನಮ್ಮೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಆಮೇಲೆ ಇಲ್ಲಿ ಒಂದು ಲೇಡೀಸ್ ಒಂದು 4 ಜನ ಎಸ್ಕೇಪ್ ಆಗ್ಬಿಟ್ರು.
ಈಗ ಮೊನ್ನೆ ರೀಸೆಂಟಾಗಿ 2-3 ದಿನಕ್ಕೆ ಮುಂಚೆ ನನಗೆ ಡೌಟ್ ಆಗಿದೆ, ಅವರು ಎಸ್ಕೇಪ್ ಆಗಿ 4 ದಿನಕ್ಕೆ ಮೇಲೆ ಆಗಿರ್ಬೋದು ಸರ್. ಅದು ಜನರಲ್ ಕಿತ್ಬಿಟ್ಟು ಒಳಗಡೆ ನುಗ್ಗಿ ಪಕ್ಕದಲ್ಲಿ